ಇಂಗ್ಲೆಂಡ್ನ ಬಿಬಿಸಿ ಮತ್ತು ಟೆಲಿಗ್ರಾಫ್ ಮಾಧ್ಯಮಗಳು ಅವರ ಸಾಹಸವನ್ನು ಪ್ರಕಟಿಸಿದರು. ಅಟ್ಲಾಂಟಿಕ್ ಸಾಗರದ ಆಚೆ ದಡದ ಆಂಟಿಗಾ ದೇಶದ ಪ್ರಧಾನಿ ಮತ್ತು ಗವರ್ನರ್ ಜನರಲ್ ಅನನ್ಯಾರಿಗೆ ಸನ್ಮಾನ ಮಾಡಿದ್ದಾರೆ. ಲಂಡನ್ನಿನ ಇಂಡಿಯಾ ಹೈ ಕಮಿಷನರ್, ಕನ್ನಡ ಬಳಗ ಮುಂತಾದ ಸಂಘಗಳು ಅನನ್ಯಾರಿಗೆ ಸನ್ಮಾನ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಮನೆಗೆ ಆಹ್ವಾನಿಸಿ ಸತ್ಕರಿಸಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದಿಸಿದ್ದಾರೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವೆ ಲಕ್ಷ್ಮೀ ನಿಂಬಾಳ್ಕರ್ ಮತ್ತು ಸೌಮ್ಯಾ ರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಅನನ್ಯಾಳನ್ನು ಮಹಿಳಾ ದಿನಾಚರಣೆ ಎಂದು ಸನ್ಮಾನಿಸಿದ್ದಾರೆ. ಜೆಎಸ್ಎಸ್ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅನನ್ಯಾಳನ್ನು ಸನ್ಮಾನಿಸಿದ್ದಾರೆ. ಕರ್ನಾಟಕದ ದಿನಪತ್ರಿಕೆಗಳು ಸುಧಾ ಪತ್ರಿಕೆ ಅನನ್ಯಾಳ ಸಾಹಸವನ್ನು ಕುರಿತ ಬರಹಗಳನ್ನು ಪ್ರಕಟಿಸಿದೆ. ನಮ್ಮ ಗುರುಗಳು ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಲಿ, ಆದರ್ಶದಾಯಕವಾದ ಪ್ರೇರಣೆಯಾಗಲಿ ಎಂಬ ದೂರದೃಷ್ಟಿ ಮತ್ತು ಸಾಮಾಜಿಕ ಕಳಕಳಿಯಿಂದ ಸಾಗರದಾಚೆ ದೇಶದಲ್ಲಿರುವ ಅನನ್ಯಾಳನ್ನು ಆಹ್ವಾನಿಸಿ ಈ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ ನಮ್ಮ ಗುರುಗಳಿಗೆ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳೊಂದಿಗೆ ವಂದನೆಗಳು. ಧನ್ಯವಾದ.